ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ನಾನು ಮೊದಲಿಗೆ ಪಾಯಸ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರ ನೈವೇದ್ಯಕ್ಕೆ. ಹಾಗೆ ಮನೇಲಿರೋರಿಗೂ ಸ್ವಲ್ಪ ಸೇರಿಸಿ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡಿಕೊಂಡು ಗ್ಯಾಸ್ ಮೇಲೆ ಬಿಟ್ಟು ಅದು ಸ್ವಲ್ಪ ತಣ್ಣಗಾಗಲಿ ಅಂತ ದೇವ್ರ ಮನೆಗೆ ಬಂದು ದೇವ್ರ ಮನೇಲಿ ಫಸ್ಟ್ ಎಲ್ಲ ಹೂವು ಹಾಕಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಹೋಗಿ ಪಾಯಸ ತಂದು ಒಂದು ಕಪ್ಪಲ್ಲಿ ವೆಂಕಟರಮಣ ಸ್ವಾಮಿಗೆ, ತಿರುಪತಿ ತಿಮ್ಮಪ್ಪನಿಗೆ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ನೈವೇದ್ಯಕ್ಕಿಟ್ಟು, ಯಾಕಂದರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಮೊದಲಿಗೆ. ಆಮೇಲೆ ನೈವೇದ್ಯಕ್ಕಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ತುಂಬ ಚೆನ್ನಾಗಿ ಮಾಡಿದೆ ಇವತ್ತಂತೂ ಪೂಜೆ. ನೀವು ಯಾವ ರೀತಿ ನಿಮ್ಮ ಮನೇಲಿ ಮಾಡ್ಕೊಂಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ಇದು ವರ್ಷದಲ್ಲಿ ಕೊನೆಯೋಗಿ ಬರೋದು ವೈಕುಂಠ ಏಕಾದಶಿ. ಎಲ್ಲರಿಗೂ ಒಳ್ಳೆಯದಾಗಲಿ. ತಿರುಪತಿ ತಿಮ್ಮಪ್ಪನ ಹತ್ರ ಏನೇನು ಕೇಳಿದಾರೋ, ಎಲ್ಲರೂ ಏನೇನು ಬೇಡಿಕೆ ಇಟ್ಟಿದ್ದಾರೋ ಎಲ್ಲರಿಗೂ ಒಳ್ಳೆಯದಾಗಲಿ. ಅಂದ್ಕೊಂಡಿದ್ದೆಲ್ಲ ಕೆಲಸಗಳಾಗಲಿ ಎಲ್ಲರಿಗೂ ಅಂತ ಕೇಳ್ಕೊತಾ ಇದ್ದೀನಿ ದೇವ್ರ ಹತ್ರ. ಕೇಳಿಕೊಂಡು ಮಂಗಳಾರತಿ ಮಾಡ್ತಾಯಿದ್ದೀನಿ. ಮಂಗಳಾರತಿ ಮಾಡಿಬಿಟ್ಟು, ನನಗೆ ದೇವಸ್ಥಾನ ಮನೆ ಹತ್ರ ಇರೋದ್ರಿಂದ ಸ್ವಲ್ಪ ದೂರ ಹೋಗೋ ಅಂಥ ಕಷ್ಟ ಏನಿಲ್ಲ, ಪಕ್ಕದಲ್ಲೇ ಇದೆ. ಒಂದು 2-3 ಸೈಟ್ ದಾಟೋದ್ರೆ ಸಾಕು ವೆಂಕಟರಮಣ ಸ್ವಾಮಿ ಮತ್ತು ಆಂಜನೇಯ, ಗಣೇಶನ ದೇವಸ್ಥಾನ ಇಷ್ಟು ಇದೆ ನೋಡಿ. ನಾನು ದೇವ್ರ ಮನೆ ಈ ಥರ ನಾನು ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡು ನಾನು ಪೂಜೆ ರಾತ್ರಿ ಹೂವು ಎಲ್ಲ ತಂದು, ಹೂವು ನಾನೇ ತಂದು ಕಟ್ಕೋತೀನಿ. ಹೂವು ಎಲ್ಲ ಕಟ್ಟಿ ಈ ರೀತಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನು ಹೇಳಿದ್ನಲ್ಲ, ಪಕ್ಕದಲ್ಲೇ ಇರೋದು ಗಣೇಶನ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಆದರೂ ತುಂಬ ಜನ ಇದ್ದರು. ಹಂಗೂ ಒಂದು 3/4 hour ಆಯಿತು ದರ್ಶನ ಮುಗಿಸ್ಕೊಂಡು ಫೋಟೋ ಹಿಡ್ಕೊಂಡು ನಾನು ಅಂದ್ಕೊಂಡೆ, ಆಗಿಲ್ಲ. ಆದರೂ ಒಂದೇ ಒಂದು ನೋಡಿ ಈ ರೀತಿ ವೆಂಕಟರಮಣ ಸ್ವಾಮಿಗೆ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು. ಮತ್ತು ಹಂಗೆ ಪಕ್ಕದಲ್ಲಿ ಬಂದರೆ ಅಮ್ಮನು, ಅಲ್ವೇಲಮ್ಮನು ಇದ್ದಾರೆ. ಆ ಅಮ್ಮನು ಹಂಗೆ ವೀಡಿಯೋ ಮಾಡಿಕೊಂಡು, ಮತ್ತು ಹಂಗೆ ಬಂದರೆ ಉಯ್ಯಾಲಲ್ಲಿ ವೆಂಕಟರಮಣ ಸ್ವಾಮಿನ ಕುಂಡ್ರಿಸಿದ್ರು. ಅದ್ರ ಕೆಳಗಡೆ ನಾವೆಲ್ಲ ನುಗ್ಗಿ ಕೆಳಗಡೆಯಿಂದ ಬಂದು ಪ್ರಸಾದ ತೊಗೊಂಡು ಹೊರಗಡೆ ಬಂದರೆ, ಅಲ್ಲಿ ದೇವ್ರನ್ನ ಈ ಥರ ಯಾವ ವರ್ಷವೂ ಮಾಡಿಲ್ಲ. ನಾನು ಬಂದು ವಿನಾಯಕ ನಗರಕ್ಕೆ 25 ವರ್ಷ ಆಯಿತು, ಆವತ್ತಿಂದ ಮಾಡಿಲ್ಲ. ಈ ಸಲ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ದೇವಸ್ಥಾನ ಒಳಗಡೆ ಎಲ್ಲ ತುಂಬ ಹಣ್ಣುಗಳದ್ದೆಲ್ಲ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು. ಆದರೆ ಒಳಗಡೆ ಎಲ್ಲ ನಾನು ವೀಡಿಯೋ ತೆಗಿಯೋಕ್ಕಾಗಿಲ್ಲ. ಒಂದು ಫೋಟೋ ಹಿಡ್ಕೊಂಡು ಪ್ರಸಾದ ತೊಗೊಂಡು ಮನೆಗೆ ಬಂದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ.